ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೆಂಗಿದ್ದೀರಾ? ಆರಾಮವಾಗಿದ್ದೀರಿ ಅಂದ್ಕೊಳ್ತೇನೆ. ಹೃದಯ, ಹೊಟ್ಟೆ, ತೂಕ ಎಲ್ಲಕ್ಕೂ ಒಬ್ಬನೇ ಸೊಲ್ಯೂಷನ್. ಅರೆರೇ, ಯಾರ ಬಗ್ಗೆ ಹೇಳ್ತಾಳೆ ಇವಳು ಅಂದ್ಕೊಂಡ್ರಾ? ಇನ್ಯಾರ್ರಿ, ನಿಮ್ಮೆಲ್ಲರ ಹಿತ್ತಲಲ್ಲಿ ಬೆಳೆಯುವ ತರಕಾರಿ ಬೂದು ಕುಂಬಳಕಾಯಿಯ ಬಗ್ಗೆ ರೀ. ಈ ಬೂದು ಕುಂಬಳಕಾಯಿ ಸಾಮಾನ್ಯ ತರಕಾರಿ ಅಂದ್ಕೊಂಡ್ರೆ ನೀವೆಲ್ಲ. ಹಾಗೆ ಅಂದ್ಕೊಂಡ್ರೆ ನಿಮ್ಮ ತಪ್ಪು ಕಲ್ಪನೆಯನ್ನು ನೀವು ಇವತ್ತೇ ತೆಗೆದುಹಾಕಬೇಕು. ಯಾಕೆಂದರೆ ಇದು ತನ್ನಲ್ಲಿ ಹಲವಾರು ಗುಪ್ತ ರಹಸ್ಯವನ್ನೇ ಅಡಗಿಸಿಕೊಂಡಿದೆ. ಹೌದು ಕಣ್ರಿ, ಈ ಬೂದು ಕುಂಬಳಕಾಯಿ ಒಂದು ಶೀತ ಗುಣ ಹೊಂದಿರುವ ತರಕಾರಿ. ಇದನ್ನು ಬಿಳಿ ಕುಂಬಳಕಾಯಿ, ಚಳಿಗಾಲದ ಕಲ್ಲಂಗಡಿ ಎಂದು ಕರೆಯಲಾಗ್ತದೆ. ಇದು ದಕ್ಷಿಣ ಏಷ್ಯಾದಲ್ಲಿ ಹೆಚ್ಚು ಮಾನ್ಯತೆಯನ್ನು ಪಡ್ಕೊಂಡಿರುವಂತಹ ತರಕಾರಿ. ಇದರಲ್ಲಿ ಸುಮಾರು 95-96% ನೀರು ಇರುತ್ತದೆ. ಆದ್ದರಿಂದ ಇದು ದೇಹಕ್ಕೆ ತುಂಬ ಒಳ್ಳೆಯದು. ಇನ್ನು ಇದರಲ್ಲಿರುವ ಪೋಷಕಾಂಶಗಳ ಬಗ್ಗೆ ಹೇಳುವುದಾದರೆ, ಇದು ಕಡಿಮೆ ಕ್ಯಾಲೋರಿಯನ್ನು ಹೊಂದಿದ್ದು ಫೈಬರ್, ವಿಟಮಿನ್ ಸಿ, ಜಿಂಕ್, ಮೆಗ್ನೀಷಿಯಂ, ಐರನ್, ಹಾಗೆಯೇ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಕೂಡ ಸಮೃದ್ಧವಾಗಿದೆ. ಹಾಗಾದರೆ ಇದರಿಂದಾಗುವ ಪ್ರಯೋಜನಗಳೇನು? ಖಂಡಿತ ಅಪಾರವಾದ ಪ್ರಯೋಜನವನ್ನು ನಾವು ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ಇದು ಮುಖ್ಯವಾಗಿ ದೇಹಕ್ಕೆ ತಂಪು, ಅಂದರೆ ಕೂಲಿಂಗ್ ಎಫೆಕ್ಟನ್ನು ನಮಗೆ ನೀಡುತ್ತದೆ. ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವುದರಿಂದಾಗಿ ಆಯುರ್ವೇದದಲ್ಲಿ ಇದನ್ನು ಕೂಲಿಂಗ್ ಫುಡ್ ಎಂಬುದಾಗಿ ಕರೆಯಲಾಗ್ತದೆ. ಇನ್ನು ಎರಡನೇದಾಗಿ ನೋಡುವುದಾದರೆ, ತೂಕ ಇಳಿಕೆ ಅಥವಾ ತೂಕ ನಷ್ಟ ಅಂತ ಕರಿತೀವಿ. ಇದನ್ನು ಕಡಿಮೆ ಮಾಡಲು ಇದು ಸಹಾಯಕಾರಿ. ಹೇಗೆ ಅಂತೀರಾ? ಬೂದು ಕುಂಬಳಕಾಯಿ ಕಡಿಮೆ ಕ್ಯಾಲೋರಿಯನ್ನು ಹೊಂದಿರುವ ಕಾರಣ ಇದನ್ನು ಉಪಯೋಗಿಸಿದರೆ ತೂಕ ಇಳಿಕೆಯನ್ನು ಕೂಡ ನಾವು ಮಾಡಬಹುದಾಗಿದೆ. ಯಾಕೆಂದರೆ ಇದನ್ನು ನಾವು ಸೇವಿಸುವುದರಿಂದ ಇದು ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತದೆ. ಕೆಲವರಿಗೇನು ಆವಾಗ ತಿಂತಾನೇ ಇರಬೇಕು ಅಂತ ಇರ್ತದೆ. ಎಷ್ಟೋ ಹೊತ್ತಿಗೂ ತಿಂತಾ ಇರೋದು ಸಿಕ್ಕಿದ್ದೆಲ್ಲ ತಿಂತಿರೋದು. ಆಗ ತನ್ನಿಂತಾನೇ ನಮ್ಮ ದೇಹ ದಪ್ಪ ಆಗ್ತದೆ. ಆದರೆ ಈ ಹಸಿವಾದಂತಹ ಸಂದರ್ಭದಲ್ಲಿ ಈ ಕುಂಬಳಕಾಯಿಯ ರೆಸಿಪಿಯನ್ನು ಮಾಡಿ ನಾವು ಸೇವಿಸುವುದರಿಂದ ಇದು ನಮಗೆ ಬೇಗನೆ ಹಸಿವಾಗುವುದಿಲ್ಲ, ಆಗಾಗ ತಿನ್ನಬೇಕೆನಿಸುವುದಿಲ್ಲ. ಆದುದರಿಂದ ಇದು ತೂಕ ಇಳಿಸಲು ಸಹಕಾರಿಯಾಗಿದೆ. ಇನ್ನು ಮೂರನೆಯದಾಗಿ ಜೀರ್ಣಕ್ರಿಯೆಯನ್ನು ಇದು ಸುಧಾರಿಸುತ್ತದೆ. ಹೌದು ಸ್ನೇಹಿತರೆ, ಇದರಲ್ಲಿ ಫೈಬರ್ ಅಂಶ ಇರುವುದರಿಂದ ಮಲಬದ್ಧತೆಯನ್ನು ಕಡಿಮೆ ಮಾಡಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಹೀಗಾಗಿ ಮಲಬದ್ಧತೆಯ ಸಮಸ್ಯೆ ಇರುವವರಿಗೆ ಇದು ತುಂಬ ಉಪಯುಕ್ತ. ಇನ್ನು ನಾಲ್ಕನೆಯದಾಗಿ ನೋಡುವುದಾದರೆ ಡಿಟಾಕ್ಸ್ ಮತ್ತು ಕ್ಲೀನಿಂಗ್. ಬೂದು ಕುಂಬಳಕಾಯಿಯ ಸೇವನೆಯು ದೇಹದಲ್ಲಿರುವ ವಿಷ ಪದಾರ್ಥಗಳನ್ನು ಹೊರಹಾಕಲು ಸಹಕಾರಿ. ಇದನ್ನು ಜ್ಯೂಸ್ ರೂಪದಲ್ಲಿ ಕುಡಿದರೆ ಉತ್ತಮ. ಐದನೇ ಪ್ರಯೋಜನವೆಂದರೆ ಡಯಾಬಿಟಿಸ್ ನಿಯಂತ್ರಣ, ರಕ್ತದಲ್ಲಿರುವ ಸಕ್ಕರೆ ಮಟ್ಟ ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಇನ್ನು ಹೃದಯದ ಆರೋಗ್ಯಕ್ಕೆ ಕೂಡ ಇದು ಸಹಕಾರಿ. ಇದನ್ನು ಸೇವಿಸಿದಾಗ ಇದು ನಮ್ಮ ದೇಹಕ್ಕೆ ರಕ್ಷಣೆಯನ್ನು ನೀಡುತ್ತದೆ. ಇದರಲ್ಲಿ ಪೊಟ್ಯಾಷಿಯಂ, ಆ್ಯಂಟಿ ಆಕ್ಸಿಡೆಂಟ್ಗಳು ಇರುವುದರಿಂದ ಹೃದಯಕ್ಕೆ ರಕ್ಷಣೆ ನೀಡುವ ಕಾರ್ಯವನ್ನು ಮಾಡ್ತದೆ. ಚರ್ಮ ಮತ್ತು ಕೂದಲ ಆರೋಗ್ಯ ಕೂಡ ಇದನ್ನು ಕಾಪಾಡ್ತದೆ. ಇದರಲ್ಲಿರುವಂತಹ ನೀರಿನ ಅಂಶ ಹೆಚ್ಚಾಗಿರುವುದರಿಂದ ಚರ್ಮ ಮತ್ತು ಕೂದಲು ಹೊಳೆಯುವಂತೆ ಮಾಡುತ್ತದೆ. ಇದರಿಂದಾಗಿ ಏನಾಗ್ತದೆ, ನಮ್ಮ ಮನಸ್ಸಿಗೆ ಶಾಂತಿಯನ್ನು ಇದು ಕೊಡುತ್ತದೆ ಹಾಗೂ ಏಕಾಗ್ರತೆಯನ್ನು ಕೂಡ ಉಂಟು ಮಾಡುವ ಆಹಾರವಾಗಿದೆ. ಅಲ್ಲದೆ ಇದನ್ನು ಆಯುರ್ವೇದದಲ್ಲಿ ಮನಸ್ಸಿಗೆ ಶಾಂತಿಯನ್ನು ನೀಡುವ ಆಹಾರ ಎಂದು ಕೂಡ ಪರಿಗಣಿಸಲಾಗಿದೆ. ಇನ್ನು ಬೂದು ಕುಂಬಳಕಾಯಿಯನ್ನು ಜ್ಯೂಸ್ ಮಾಡಿ ಕುಡಿದರೆ ಏನೆಲ್ಲ ಪ್ರಯೋಜನ ಎಂಬುದನ್ನು ನೋಡುವುದಾದರೆ, ಇದು ನಾವು ಬೆಳಿಗ್ಗೆ ಬರೀ ಎದ್ದ ತಕ್ಷಣ ಇದರ ಜ್ಯೂಸನ್ನು ಮಾಡಿ ತಿನ್ನದೆ ಬರೀ ಹೊಟ್ಟೆಗೆ ಜ್ಯೂಸ್ ಕುಡಿದರೆ ಉತ್ತಮವಾಗಿರುತ್ತದೆ. ದೇಹ ಶುದ್ಧೀಕರಣ ಇದು ಮಾಡುತ್ತದೆ. ಮಾತ್ರವಲ್ಲದೆ ಇದು ಶಕ್ತಿವರ್ಧಕವಾಗಿ ಕೂಡ ಕೆಲಸ ಮಾಡುತ್ತದೆ. ಆದ್ದರಿಂದ ಇದು ಡಿಟಾಕ್ಸ್ ಡ್ರಿಂಕ್ ಆಗಿ ಜನಪ್ರಿಯವಾಗಿದೆ. ಇನ್ನು ಇದನ್ನು ಬಳಸುವ ವಿಧಾನಗಳು ಯಾವುದು ಎಂದು ನೋಡುವುದಾದರೆ, ಸಾಂಬಾರ್, ಪಲ್ಯ, ಸೂಪು, ಜ್ಯೂಸು, ಹಲ್ವಾ, ರಾಯತ ಮುಂತಾದ
ಖಾದ್ಯಗಳನ್ನು ತಯಾರಿಸಿ ನಾವು ಸೇವಿಸಬಹುದು. ಅಲ್ಲದೆ ಇದನ್ನು ಬೇಯಿಸಿದಾಗ ಇತರ ಆಹಾರದ ರುಚಿಯನ್ನು ಇದು ಚೆನ್ನಾಗಿ ಸೆಳೆಯುತ್ತದೆ. ಹಾಗಂತೇಳಿ ಇದನ್ನು ಅತಿಯಾಗಿ ಸೇವಿಸಬಾರ್ದು. ಕೆಲವೊಂದು ಅಪಾಯ ಕೂಡ ಉಂಟು. ನಾವು ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕೆಗಳು ಯಾವುದು? ಅತಿಯಾದರೆ ಅಮೃತವೂ ವಿಷವೆಂಬ ಮಾತಿನಂತೆ ಹೆಚ್ಚು ಸೇವನೆ ಮಾಡಿದರೆ ಜಲದೋಷ ಅಥವಾ ತಣ್ಣನೆಯ ಸಮಸ್ಯೆ ಉಂಟಾಗಬಹುದು. ಸೈನಸ್ ಅಥವಾ ಜ್ವರ ಇರುವವರು ಇದನ್ನು ಕಡಿಮೆ ಸೇವಿಸಬೇಕು. ಜ್ಯೂಸು ಹೆಚ್ಚು ಪ್ರಮಾಣದಲ್ಲಿ ಕುಡಿಯಬಾರದು. ಜ್ಯೂಸನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕುಡಿಯಬಾರದು. ಬೂದುಕುಂಬಳಕಾಯಿ ಒಂದು ಸರಳ ತರಕಾರಿ, ಆದರೂ ಅದರ ಆರೋಗ್ಯ ಲಾಭಗಳು ಅಸಾಧಾರಣ. ಜೀವನವನ್ನು ಅನುಭವಿಸಿ ಎಂದು ಹೇಳುತ್ತಾ ನನ್ನ ಈ ವ್ಲಾಗನ್ನು ಕೊನೆಗೊಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿಯವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಅಲ್ಲದೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ ಎಂದು ಹೇಳುತ್ತಾ ನನ್ನ ಈ ವಿಡಿಯೋವನ್ನು ನಾನು ವ್ಲಾಗನ್ನು ಕೊನೆಗೊಳಿಸ್ತಾ ಇದ್ದೇನೆ. ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಚಾನೆಲನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.